ನಮಸ್ಕಾರ. ನಾನು ನಿಮ್ಮ KR ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಕ್ಯಾಂಟೀನ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ನಮ್ಮ ಬ್ಯಾಗ್ನ ತಗೊಂಡು ಬಸ್ ಹತ್ಕೊಂಡು ಇವತ್ತಿನ ಜರ್ನಿನ ಶುರು ಮಾಡಿದ್ದೀವಿ. ಇವತ್ತು 4ನೇ ದಿನದ ಹುಬ್ಬಳ್ಳಿ ಧಾರವಾಡದ ಪಯಣ ಶುರು ಆಗಿದೆ. ಅಲ್ಲಿಂದ ನಾವಿವಾಗ ಫೈನಲಿ ರೀಚ್ ಆಗಿರೋದು ಎಸ್ಕಾಮ್ ಆಫೀಸ್ಗೆ. ಇದಿರೋದು ನವನಗರಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಒಳಗಡೆ ಬಂದು ನೋಡಿದ್ರೆ ಯಾರೂ ಆಫೀಸರ್ಲಿರಲಿಲ್ಲ. ಯಾಕೆ ಅಂತಂದರೆ ಇವತ್ತು 4th ಸ್ಯಾಟರ್ಡೆ ರಜಾ ಅದಕ್ಕೆ. ಆದರೂ ಕೆಲವು ವೆಹಿಕಲ್ಸ್ ಮಾತ್ರ ನಿಂತಿದ್ದು, ಸ್ವಲ್ಪ ಜನ ಆಫೀಸರ್ಸ್ ಬಂದಿದ್ದರು. ಅದಾದಮೇಲೆ ನಾನು ಹೋಗಿ ನನ್ನ ವರ್ಕ್ನ ಶುರು ಮಾಡಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಟೀ ಬಂತು. ಟೀ ಕುಡ್ಕೊಂಡು ಆಚೆ ಬಂದ್ವಿ ಸ್ವಲ್ಪ ವಾಕ್ ಮಾಡೋಣ ಅಂತ. ಆದರೆ ವೆಹಿಕಲ್ ನಿಂತಿತ್ತು. ಯಾಕೆ ಅಂತಂತಂದರೆ ಅವ್ರದ್ದು ಡಾಕ್ಯುಮೆಂಟ್ ಎಲ್ಲ ಶಿಫ್ಟ್ ಮಾಡ್ತಿದ್ರು ಹೊಸ ಆಫೀಸ್ಗೆ. ಅದಾದಮೇಲೆ ನೆಕ್ಸ್ಟ್ ನಾವು ಬಂದು ಊಟ ಮಾಡಿಕೊಂಡು ಫೈನಲಿ ನಾವು ವರ್ಕ್ ಕಂಪ್ಲೀಟ್ ಮಾಡಿ ಇಲ್ಲಿಂದ ಹೊರಟ್ವಿ. ಫೈನಲಿ ಶ್ಯಾಡೋದು ಒಂದು ಫೋಟೋ ತಗೊಂಡು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು, ದೇವರೇ ಪ್ಲೀಸ್ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ನೆಮ್ಮದಿ ಕೊಡು, ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಎದುರಿಸೋಷ್ಟು ಶಕ್ತಿ ಕೊಡು ಅಂತ ಕೇಳಿಕೊಂಡು, ನಮ್ಮ ಒಳ್ಳೆ ಆರೋಗ್ಯಕ್ಕೆ ಮೇಯ್ನ್ ನಾವು ಚೆನ್ನಾಗಿ ತಿನ್ನಬೇಕು, ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಊಟದಿಂದನೂ ಕೂಡ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಅಂದ್ಕೊಂಡು ನಾವಿವಾಗ ಊಟ ಮಾಡೋಕ್ಕೆ ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂತಂದರೆ, ನಮ್ಮ ಎಸ್ಕಾಮ್ ಪಕ್ಕದಲ್ಲೇ ಇರೋ ನಿಯರ್ ಬೈ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ಎಸ್ಕಾಮಿಂದ ಆಲ್ಮೋಸ್ಟ್ 100 ಮೀಟರ್ಸ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸ್. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಬಸ್ನ ಅಲ್ಲಿಗೆ ಹೋಟೆಲ್ ಪಕ್ಕನೇ ಬರೋಕ್ಕೆ ನಮ್ಮ ಮ್ಯಾನೇಜರ್ ಹೇಳಿರೋದ್ರಿಂದ ನಡ್ಕೊಂಡು ಹೋಗ್ತಿದ್ದೀವಿ. ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕೆ ಹೇಳಿದ್ರೆ ವೀಡಿಯೋನ ಸ್ಟಾರ್ಟೇ ಮಾಡಿರಲಿಲ್ಲ. ವೀಡಿಯೋ ಮಾಡಿದರು, ಅದಾದಮೇಲೆ ಮೊಬೈಲ್ನ ಚೆಕ್ ಮಾಡಿದ್ರೆ ವೀಡಿಯೋನೇ ಸೇವ್ ಆಗಿರಲಿಲ್ಲ. ಆವಾಗ ಕೇಳಿದ್ದಕ್ಕೆ ಸ್ಟಾರ್ಟೇ ಮಾಡಿರಲಿಲ್ಲ ಅಂತ ಹೇಳಿದ್ರು. ಫೈನಲಿ ನಮ್ಮ ಹೋಟೆಲ್ಗೆ ನಾವು ರೀಚ್ ಆದ್ವಿ. ಇದು ಹೋಟೆಲ್ ಯಾವುದಪ್ಪ ಅಂದರೆ ಕಾರ್ತಿಕ್ ಗ್ರ್ಯಾಂಡ್ಸು, ಪ್ಯೂರ್ ವೆಜ್ ರೆಸ್ಟೋರೆಂಟು. ನಾವೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮ್ಯಾನೇಜರ್ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ಆಚೆ ಕಡೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಫೈನಲಿ ನಮ್ಮ ಮ್ಯಾನೇಜರ್ ಬಂದರು. ನಾವು ಕೂಡ ಒಳಗಡೆ ಹೋದ್ವಿ. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಜನ ಕೂಡ ಇದ್ದಾರೆ, ಯಾಕಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಆಲ್ಮೋಸ್ಟ್ ಇದು ಸೆಕೆಂಡ್ ಟೈಮ್ ನಾನು ಈ ಹೋಟೆಲ್ಗೆ ಬರ್ತಿರೋದು. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ. ನಾವು ಆರ್ಡರ್ ಮಾಡಿದ್ದೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇವತ್ತು ನಾವು ಫೈನಲಿ ನಮ್ಮ ಜಾಗನ ಹುಡ್ಕೊಂಡು ಕೂತಿದ್ದೀವಿ. ನಾನು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಮ್ಯಾನೇಜರ್ ಫಸ್ಟು ನೀನು ಊಟನ ಆರ್ಡ್ರು ಮಾಡು, ಅದಾದಮೇಲೆ ವೀಡಿಯೋ ಮಾಡಂದರು. ನಾವು ಇವತ್ತು ಊಟಕ್ಕೆ ಆರ್ಡ್ರು ಮಾಡಿದ್ದು ವೆಜ್ ಮ್ಯಾಂಚೋಸ್ ಮತ್ತು ಮಸಾಲ ಪಾಪಡ್ ಆರ್ಡ್ರು ಮಾಡಿದ್ವಿ. ಅದಾದಮೇಲೆ ನಾವು ಮಾಡಿದ್ದು ಪನ್ನೀರ್ ಮಂಚೂರಿಯನ್ನು. ಅದಾದಮೇಲೆ ಪಕೋಡ ಆರ್ಡ್ರು ಮಾಡಿದ್ವಿ. ನೆಕ್ಸ್ಟ್ ನಾವು ಮೇನ್ ಸ್ಟಾರ್ಟರ್ಸ್ ಆರ್ಡ್ರು ಮಾಡಿದ್ದು ಬಟರ್ ನಾನ್ ಆರ್ಡ್ರು ಮಾಡಿದ್ವಿ. ಅದ್ರ ಜೊತೆಗೆ ಪನ್ನೀರ್ ಬಟರ್ ಮಸಾಲ, ಕಾಜು ಮಸಾಲ, ಹಾಗೆ ನಮ್ಮ ಸರ್ ಒಬ್ಬರು ಚಪಾತಿ ಆರ್ಡ್ರು ಮಾಡಿದರು. ಅವರು ನಾನ್ ತಿನ್ನಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನಾವು ಆರ್ಡ್ರು ಮಾಡಿದ್ದು ದಾಲ್ ಕಿಚಡಿ ಆರ್ಡ್ರು ಮಾಡಿದ್ವಿ. ರೈಸ್ ಐಟಮ್ ಬೇಕು ಅಂತ. ಅದಾದಮೇಲೆ ಗ್ರೀನ್ ಸಲಾಡು, ಅದಾದಮೇಲೆ ವೆಜ್ ಫ್ರೈಡ್ ರೈಸ್ ಆರ್ಡ್ರು ಮಾಡಿದ್ವಿ. ಅದಾದಮೇಲೆ ಊಟಕ್ಕೆ ಹೋದ್ಮೇಲೆ ನಾನು ಯಾವಾಗಲೂ ಲೆಮನ್ ಸೋಡಾನ ಪ್ರಿಫರ್ ಮಾಡ್ತೀನಿ, ನೀಟಾಗಿ ಡೈಜೆಸ್ಟ್ ಆಗುತ್ತೆ ಊಟ ಅಂತ. ಅದಾದಮೇಲೆ ನೂಡಲ್ಸ್ ಆರ್ಡ್ರು ಮಾಡಿದ್ದು ಸ್ವಿಝ್ವಾನ್ ನೂಡಲ್ಸ್ ಅಂತ. ಅದಾದಮೇಲೆ ಫೈನಲಿ ಕೈ ತೊಳ್ಕೊಂಡು ಅಲ್ಲೇ ಇರೋ ಮಿರರ್ನಲ್ಲಿ ಫೋಟೋ ತೊಗೊತಿದ್ದೆ. ನಮ್ಮ ಬ್ರೋ ಕೂಡ ಜಾಯ್ನ್ ಆದರು. ಆಚೆ ಬಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದ್ವಿ. ವೆದರ್ ಚೆನ್ನಾಗಿತ್ತಂತ ಹೇಳಿ ಸ್ವಲ್ಪ ವಾಕ್ ಮಾಡಿಕೊಂಡು ನಮ್ಮ ಹೋಟೆಲ್ ಕಡೆಗೆ ಬಂದ್ವಿ. ಫೈನಲಿ ನಮ್ಮ ಹೋಟೆಲ್ಗೆ ರೀಚ್ ಆದ್ವಿ. ಫುಲ್ ಟಯರ್ಡ್ ಆಗಿತ್ತು. ಫಸ್ಟ್ ಹೋಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನಿಸ್ತಿತ್ತು. ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಪಕ್ಕನೇ ವಾಸ್ ಥರ ಏನೋ ಇಟ್ಟಿದ್ರು, ಚೆನ್ನಾಗಿತ್ತು ಅಂತ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮಾಡೋಕ್ಕೆ ಹೋದರೆ ನಮ್ಮ ಆಫೀಸರ್ ಯಾವಾಗಲೂ ಅಡ್ಡ ಬರ್ತಿರ್ತಾರೆ. ಅದಕ್ಕೆ ಸೈಡ್ ಬನ್ನಿ ಅಂತ ಹೇಳಿ ಅಲ್ಲಿಂದ ನಮ್ಮ ರೂಮ್ ಕಡೆಗೆ ಹೊರಟೆ. ಇವತ್ತು ಡೇ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ವರ್ಕ್ ಇತ್ತು. ಟಯರ್ಡ್ ಕೂಡ ಆಗಿದ್ದು, ಆದ್ರೂ ನನ್ನ ಎನರ್ಜಿ ಮಾತ್ರ ಕಮ್ಮಿ ಆಗಿಲ್ಲ. ಡೇ ಎಂಡ್ವರೆಗೂ ಅದೇ ಎನರ್ಜಿ, ಅದೇ ಹ್ಯಾಪಿನೆಸ್ಸು. ಡೋರ್ ತೆಗಿಯೋಣ ಅಂತ ಬಂದೆ. ಫಸ್ಟ್ ಟೈಮ್ ಓಪನ್ ಆಗಿರಲಿಲ್ಲ. ಮತ್ತೆ ಕಾರ್ಡ್ನ ಇನ್ಸರ್ಟ್ ಮಾಡಿ ಡೋರ್ ಓಪನ್ ಮಾಡಿ ಫೈನಲ್ ಟಚ್ ಅಂತ ಹೇಳಿ, ನಮ್ಮದು ಕಾರ್ಡ್ ಇನ್ಸರ್ಟ್ ಮಾಡಿದ್ರೆ ಮಾತ್ರ ಕರೆಂಟ್ ಬರೋದು. ಹಾಗಾಗಿ ಕಾರ್ಡ್ ಇನ್ಸರ್ಟ್ ಮಾಡಿ
ಫೈನಲಿ ಒಂದು ಲಾಸ್ಟ್ ಸೆಲ್ಫ್ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ಗುಡ್ ನೈಟ್ ಹೇಳಿ ಇವತ್ತು ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ನ ನೋಡಿಕೊಂಡು ಇವತ್ತಿನ ದಿನನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.